ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ. ಶಿವಮೊಗ್ಗ ಜಿಲ್ಲಾ ಸಮಗಾರ ಸಂಘದ ವತಿಯಿಂದ ಏಪ್ರಿಲ್ 14, 2026 ಮಂಗಳವಾರ ಬೆಳಿಗ್ಗೆ ಶಿವಮೊಗ್ಗ ನಗರದ ಶ್ರೀ ಕಲಾ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಚನ್ನವೀರಪ್ಪ ಗಾಮನಗಟ್ಟಿ, ಶಿವಮೊಗ್ಗ ಜಿಲ್ಲಾ ಸಮಗಾರ ಸಂಘದ ಉಪಾಧ್ಯಕ್ಷರು ಗೋವಿಂದ್ ನಾಯ್ಕ್, ಸದಸ್ಯರು ಶಿವಾನಂದ ಹೆಚ್ ಹಾಗೂ ಇತರರು ಉಪಸ್ಥಿತರಿದ್ದರು. अंबेडकर की जय, डॉक्टर भीमराव अंबेडकर की जय, संविधान शिल्पी अंबेडकर की जय, जय भीम 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 जय भीम. संविधान शिल्पी डॉक्टर अंबेडकर ಅವರ 135ನೇ ಜನ್ಮದಿನೋತ್ಸವ ಈ ದಿನ ಭಾರತ ದೇಶಾದ್ಯಂತ ಆಚರಣೆ ಮಾಡ್ತೀವಿ. ನಾವು ಎಲ್ಲರೂ ಆಚರಣೆ ಮಾಡ್ತೀವಿ. ವಿಜೃಂಭಣೆಯಿಂದ ದೇಶದಲ್ಲಿ ಈ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಕೇಳಿ ತಿಳಿದು ಅವರ ಸಾಧನೆ ಈಗ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಹಿಂದೆ ಅನುಭವಿಸಿದ ಕಷ್ಟಗಳನ್ನು ನಿವಾರಣೆಗಾಗಿ ಅವರು ಅಹಿಂಸಾ ಮಾರ್ಗವನ್ನು ಬಿಟ್ಟು ಬೌದ್ಧ ಧರ್ಮದ ಅನ್ವಯ ಎಲ್ಲರನ್ನೂ ಒಂದಾಗಿ ಕಾಣಬೇಕು ಅನ್ನುವ ಒಂದು ನೀತಿಯಲ್ಲಿ ಅಂಬೇಡ್ಕರ್ ಅವರು ನಮ್ಮನ್ನು ಈ ಸ್ಥಳಕ್ಕೆ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಅವರ ಒಂದು ಸಾಧನೆ, ಅವರ ಒಂದು ತತ್ವ ಸಿದ್ಧಾಂತ ನಾವೆಲ್ಲ ಅಳವಡಿಸಿಕೊಂಡು ಈ ಜನಾಂಗೀಯ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ನಾವಾದರೂ ಈಗ ಕಳಂಕ ರಹಿತರಾಗಿ ನಮ್ಮ ದೇಶದಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ನಾವು ನಡ್ಕೊಂಡೋಗೋಣ ಅಂತ ನಾನು ಈ ಅಂಬೇಡ್ಕರ್ ದಿನಾಚರಣೆಗೆ ನೀವೆಲ್ಲ ಸೇರಿದಂತೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಅವರ ಇತಿಹಾಸ ಎಲ್ಲರಿಗೂ ತಿಳಿದಿದೆ. ಹೆಚ್ಚಿನ ವಿಚಾರವನ್ನು ನಮ್ಮ ಗಾಮನಗಟ್ಟಿಯವರು ವಿವರವಾಗಿ ತಿಳಿಸ್ತಾರೆ. ಅವರ ಇತಿಹಾಸಗಳನ್ನು ತಿಳಿಸಲು ಅವರು ಗಾಮನಗಟ್ಟಿಯವರು ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರು ಮಾತಾಡ್ತಾರೆ. 35ನೇ ಜನ್ಮ ದಿನಾಚರಣೆ ಹಿಂದೆ ಬಹಳಷ್ಟು ಶೋಷಣೆ ಒಳಗಾಗಿ ಈಗಲೂ ಶೋಷಣೆ ಒಳಗೆ ತೊಡಗಿದ್ವಿ. ಆ ಶೋಷಣೆಯ ಸಮಾನತೆ, ಸಮಬಾಳ್ವೆ ಇವನ್ನೆಲ್ಲ ಬರಬೇಕು ಅಂತ ಪ್ರತಿಯೊಂದೊಂದು ಮಾರ್ಗದರ್ಶನ ನೀಡುತ್ತಾ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ನಮಗೆ ಬುನಾದಿ ಹಾಕ್ಕೊಟ್ರು. ಆದರೂ ಅದರಿಂದ ಹೊರಗಡೆ ಬರಲಿಕ್ಕೆ ಆಗ್ತಾಯಿಲ್ಲ. 21ನೇ ಶತಮಾನ ಬಂದರೂ ಆಗ್ತಾ ಇಲ್ಲ. ಏನು ಶಿಕ್ಷಣ ಒಗ್ಗಟ್ಟು ಇದೇ ಕಡಿಮೆ ಆಗಿದೆ. ಮೊದಲು ಶಿಕ್ಷಣ ಬೇಕು. ನಾವು ಶಿಕ್ಷಣ ಇಲ್ಲದೆ ಯಾರ್ಯಾರು ಹೇಳೋ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಅದನ್ನು ಬಿಡಬೇಕು. ಶಿಕ್ಷಣವನ್ನು ಕಲಿತ್ರೆ ಆಟೋಮೆಟಿಕ್ಲಿ ನಾವು ಯಾವುದು ತಪ್ಪು ಯಾವುದು ಸರಿ ಅನ್ನೋ ತಿಳುವಳಿಕೆ ನಮಗೆ ಬರುತ್ತೆ. ಹಾಗಾಗಿ ಒಗ್ಗಟ್ಟಿದ್ರೆ ಮಾತ್ರ ನಾವು ಏನಾದರೂ ಜಯಿಸ್ಬೋದು. ಆದರೆ ಒಬ್ಬೊಬ್ಬರೇ ಏನು ಮಾಡಲಿಕ್ಕೆ ಆಗಲ್ಲ. ಇವತ್ತು ಒಗ್ಗಟ್ಟಿದ್ರೆ ಮಾತ್ರ ನಮ್ಮ ಹಕ್ಕುಗಳನ್ನು ನಾವು ಕೊಡಲಿಕ್ಕೆ ಆಗತ್ತೆ. ಇಲ್ಲಾಂದರೆ ಏನೂ ಆಗಲ್ಲ. ಇಷ್ಟು ದಿನ ಉನ್ನತ ವರ್ಗದವ್ರಿಗೆ ಮಾತ್ರ ವಿದ್ಯಾಭ್ಯಾಸ ಇತ್ತು. ಗುರುಕುಲದಲ್ಲಿ ಅಲ್ಲೆಲ್ಲ ನಾವು ನೋಡ್ಬೇಕು. ನಮ್ಮ ಅಜ್ಜಂದಿರ ಕಾಲದಲ್ಲಿ ಮುಖಜ್ಜ ಅಜ್ಜಂದಿರ ಕಾಲದಲ್ಲಿ ಇವತ್ತು ನಾವು ಸಮಾನತೆಯಲ್ಲಿ ಒಂದು ಯಾವುದೇ ಆಗಲಿ, ಒಂದು ಹೋಟ್ಲಾಗಲಿ, ಒಂದು ಸಾರ್ವಜನಿಕ ಸ್ಥಳ ಆಗಲಿ, ಸಾರ್ವಜನಿಕ ಆಫೀಸ್ ಆಗಲಿ ಸಮಾನವಾಗಿ ಕೊಡ್ತಾರೆ. ಅವಕ್ಕೆಲ್ಲಕ್ಕೂ ಬುನಾದಿ ಹಾಕಿ ಹೋಗ್ತಾರೆ ಇವರು. ಇಲ್ಲಾಂದ್ರೆ ನಾವೆಲ್ಲ ಇರಬೇಕಾಗಿತ್ತು. ನಾವು ಹುಟ್ಟಬೇಕಾದ್ರೆ ಜಾತಿ ಧರ್ಮ ಈ ರಾಜಕಾರಣಿ ಕೆಟ್ಟ ಸಂಸ್ಕೃತಿಯಿಂದ ನಮ್ಮನ್ನು ಈ ರೀತಿ ಪದ್ಧತಿ ತರ್ತಿದೆ. ಅವನ್ನೆಲ್ಲ ತೋಲಿಗೆ ನಮಗೆ ಸಮಾನತೆ ಅಂತ ನೀಡಿದ್ರೆ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆ ಇರುತ್ತೆ ಸರ್. ಧನ್ಯವಾದ. ನೀವೆಲ್ಲರೂ ಈ ದಿನ ಅಂಬೇಡ್ಕರ್ ಜಯಂತಿಗೆ ಬಂದು
ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ವಿದ್ಯಾರ್ಥಿಗಳು ಹಾಗೂ ಈ ಇತರ ಶಿಕ್ಷಣ ವೈದ್ಯ ಅಧ್ಯಕ್ಷರಾದಂಥ ರಾಮರೆಡ್ಡಿಯವರು ಹಾಗೂ ನಮ್ಮ ಸಮಾಜದ ಗೌರವಿತ ಗೌರವ ಶಿಕ್ಷಣದಿಂದ ಗೋವಿಂದ ಎಲ್ಲರೂ ಬಂದಿದ್ದೀರಿ ಈ ಕಾರ್ಯಕ್ರಮ ನಡೆಸಿ